ನಮಸ್ಕಾರ ಸ್ನೇಹಿತರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. 2 ಜನ ಕೇಳಿದ್ರಿ, ಕರು ಹಾಕಿದ್ಮೇಲೆ ಡಿವಾರ್ಮಿಂಗ್ ಎಷ್ಟು ದಿನಕ್ಕೆ ಮಾಡ್ತೀರಿ ಕರುಗೆ, ಮತ್ತು ಹಸುಗೆ ಡಿವಾರ್ಮಿಂಗ್ ಎಷ್ಟು ದಿನಕ್ಕೆ ಮಾಡ್ತೀರಿ ನೀವು ಅಂತ. ನಾನು ಕರು ಹಾಕಿದ 15 ದಿನಕ್ಕೆ ಹಸುಗಳಿಗೆ ಡಿವಾರ್ಮಿಂಗ್ ಮಾಡ್ತೀನಿ. ಡಿವಾರ್ಮಿಂಗ್ ಮಾಡಿದ್ಮೇಲೆ ಹಸುಗಳು ಸ್ವಲ್ಪ ಕೈ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ಬೋದು. ಡಿವಾರ್ಮಿಂಗ್ ಮಾಡಿದ್ಮೇಲೆ ಕೈ ತಿಂಡಿ ಕೂಡ ಸ್ಟಾರ್ಟ್ ಮಾಡ್ಬೋದು. ನಾನು ಈಗ ಡಿವಾರ್ಮಿಂಗ್ ಮಾಡಿದ್ದೀನಿ, ಹಸಿಗೆ ಮಾತ್ರೆ ಹಾಕಿ ಎಲ್ಲನೂ ಇದು ಮಾಡಿದ್ದೀನಿ. ಮಳೆ ಜಾಸ್ತಿ ಆಗಿರೋದ್ರಿಂದ ಹಸುಗಳೆಲ್ಲನೂ ತೊಳಿತಾ ಇಲ್ಲ, ಚಳಿ ಜಾಸ್ತಿ ಆಗೈತೆ ಅಂದ್ಬಿಟ್ಟು. ಹಾಗೆ ನೋಡ್ಬೋದು ನೀವು, ಹಸುಗಳೆಲ್ಲ ಚೆನ್ನಾಗಿ ಈ ಕಡೆ ಸೈಡ್ ನಾವು ಹಾಲು ಫಲ ಎರಡೂ ಆಗಿರೋ ಅಂಥ ಹಸುಗಳಿವು. ಆ ಕಡೆ ಇರೋವು ಈ ರೀಸೆಂಟಾಗಿ ಕರು ಹಾಕಿರೋ ಅಂಥ ಹಸುಗಳು ಬರೀ ಹಾಲು ಕೊಡ್ತಾವೆ. ಇದೊಂದು ಮಾತ್ರ ಈಗ ಸೆಮೆನ್ ಕೊಡಿಸಿದ್ವಿ ಶಕ್ತಿಯ. ಇನ್ನಿವೆಲ್ಲವ ಹಾಲು ಫಲ. ಮತ್ತು ಕರುಗಳ ಬಗ್ಗೆ ಕೇಳಿದ್ರಿ, ಡಿವಾರ್ಮಿಂಗ್ ಎಷ್ಟು ದಿನಕ್ಕೆ ಮಾಡ್ತೀರಿ ಅಂತ. ಅಲ್ಲೇ ಹೋಗ್ಬಿಡ್ತೀನಿ, ಅಲ್ಲೇ ಹೇಳ್ತೀನಿ ಕರುಗಳ ಜೊತೆಲೆ. ಮತ್ತು ಇನ್ನೊಬ್ರು ಕೇಳಿದ್ರಿ, ಕರು ರೋಮ ಹಿಂದ್ಗಡೆ ಕಾಲಲ್ಲಿ ಪೂರ್ತಿ ರೋಮ ಎಲ್ಲ ಉದ್ರೋಗೈತೆ, ಅದಕ್ಕೆ ಏನು ಮಾಡ್ಬೋದು ಅಂತಲೂ ಕ್ವಶನ್ ಕೇಳಿದ್ರಿ. ಮೊನ್ನೆ ಹಾಕಿದ್ದಂಥ ವೀಡಿಯೋದ್ರಲ್ಲಿ ಕೇಳಿದ್ರಿ ನೋಡಿ. ಇದಕ್ಕೆ 2-3 ತಿಂಗಳೇ ಆಗೋಕ್ಕಾಯ್ತು, ಇನ್ನೇನಿನ್ನೊಂದು 8 ದಿವಸ ಬಂದರೆ 3 ತಿಂಗಳೇ ಆಯಿತು. ಈ ಕರುಗೆ ಡಿವಾರ್ಮಿಂಗ್ ಎಷ್ಟು ದಿವಸಕ್ಕೆ ಮಾಡ್ತೀರಿ ಅಂತ ಕೇಳಿದ್ರಿ. ನಾವು ಕರು ಹಾಕಿದ 15 ದಿನಕ್ಕೆ ಡಿವಾರ್ಮಿಂಗ್ ಮಾಡ್ತೀನಿ. 15 ದಿವಸಕ್ಕೆ ಎರೆಹುಳಕ್ಕೆ ನೀವು ಸಿರಪ್ನಾರ ಕೊಡ್ಬೋದು, ಇಲ್ಲ ಮಾತ್ರೆನಾರ ಕೊಡ್ಬೋದು. ನಿಮ್ಮ ಮೆಡಿಕಲ್ ಸ್ಟೋರಲ್ಲಿ ಕೇಳಿದ್ರೆ ಕರುಗಳಿಗೆ ಯಾವುದೇ ಮೆಡಿಕಲ್ ಸ್ಟೋರಲ್ಲೂ ಈಗ ಹಸುಗಳು ಇರೋ ಅಂಥವ್ರಲ್ಲಿ ಹಳ್ಳಿಗಳಲ್ಲಿ ಆದರೂ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆಗಳು ಸಿಗ್ತವೆ, ಸಿರಪ್ಗಳು ಸಿಗ್ತವೆ. ಇನ್ನು ಅದಕ್ಕೂ ಅಷ್ಟೇ, ಈಗ 15 ದಿವಸದ ಮೇಲೆ ಆಯ್ತಲ್ಲ, ಈಗ ಅದಕ್ಕೂ ಡಿವಾರ್ಮಿಂಗ್ ಮಾಡಿದ್ದೀನಿ. ಇನ್ನೂ 15 ದಿವಸ ಬಿಟ್ಟ ಮೇಲೆ ಪುನಃ 1 ತಿಂಗಳಿಗೆ ಪುನಃ ಡಿವಾರ್ಮಿಂಗ್ ಮಾಡಬೇಕು. 15 ದಿವಸಕ್ಕೆ ಮಾಡಿರ್ತೀವಿ, ಇನ್ನು 15 ದಿವಸ ಬಿಟ್ಟು ತಿಂಗಳಿಗೆ ಇನ್ನೊಂದು ಸತಿ ಡಿವಾರ್ಮಿಂಗು ಮಾತ್ರೆ ಹಾಕ್ಬಿಟ್ಟು ಎರೆಹುಳಕ್ಕೆ ಮಾತ್ರೆ ಹೊಟ್ಟೆ ಹುಳಕ್ಕೆ ಮಾತ್ರೆ ಕೊಟ್ಟು ಇನ್ನೂ 1 ತಿಂಗ್ಳಿಗೆ ಒಂದು ಸತಿ ಕೊಡ್ತಾ ಇರಬೇಕು ಮಾತ್ರೆ. 6 ತಿಂಗಳ ಗಂಟನೂ ತಿಂಗ್ಳಿಗೆ ಒಂದೊಂದು ಮಾತ್ರೆ ಕೊಡಬೇಕು. 6 ತಿಂಗಳಾದಮೇಲೆ ಇನ್ನು 9 ತಿಂಗಳ ಗಂಟ ಏನು ಬೇಡ, 6 ತಿಂಗಳು ಕೊಟ್ಟಾಗಿರ್ತದೆ. 7, 8, 2 ತಿಂಗಳು ಬೇಡ, 9ನೇ ತಿಂಗಳಿಗೆ ಇನ್ನೊಂದು ಮಾತ್ರೆ ಕೊಡಬೇಕು. ಮತ್ತು ಈ ಹಸುಗಳಿಗೂ ಅಷ್ಟೇ 3 ತಿಂಗ್ಳಿಗೆ ಒಂದು ಸತಿ ಹುಳಕ್ಕೆ ಮಾತ್ರೆ ಹಾಕ್ಕೊಂಡ್ರೆ ಒಳ್ಳೆಯದು. ಅಂದರೆ ಒಂದೇ ಥರದ ಮಾತ್ರೆ ಕೊಡೋಕ್ಕೋಗ್ಬೇಡಿ. ಒಂದು ಸತಿ ನೀವು ಯಾವ ಮೆಡಿಷನ್ ಕೊಟ್ಟಿರ್ತೀರಿ ಹುಳಕ್ಕೆ, ಅದೇ ಇನ್ನೊಂದು ಸತಿ ಕೊಡ್ಬೇಕಾದ್ರೆ ಚೇಂಜ್ ಮಾಡಿಬಿಟ್ಟು ಕೊಡಿ. ನೋಡಿ, ಹಸುಗಳು ಒಂದಕ್ಕೊಂದು ಯಾವ ಥರ ಇರ್ತವೆ ಅಂತ. ಅಲ್ಲ, ನೀವು ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಹಸುಗಳು ಮೂಗು ಥರನೇ ಹಾಕೋದಿಲ್ಲ, ಮೊಕ್ಕಡನೂ ಹಾಕೋದಿಲ್ವಲ್ಲ ಯಾಕೆ ಅಂತ. ನಾವು ಮನೆ ಹತ್ರ ಇಲ್ಲೇ ಕಟ್ಟೋದ್ರಿಂದ ನನಗೇನು ಮೂಗು ಥರ ಹಾಕಬೇಕು ಅನ್ನೋ ಬಂದಿಲ್ಲ. ಅಂದ್ರೆ ಕಟ್ಟಾಕ್ತೀವಲ್ಲ ಅನ್ನೋ ಉದ್ದೇಶಕ್ಕೆ ಕೊಳ್ಳೂರಿ ಒಂದು ಬಿಟ್ಕೊಂಡಿದ್ದೀನಿ. ನನಗೇನು ಅಷ್ಟು ತೊಂದರೆನೂ ಕೊಡೋದಿಲ್ಲ ನಮ್ಮ ಹಸುಗಳು. ಹಂಗಾಗಿ ನಾವು ಮೂಗು ಥರ ಯಾವ ಹಸುಗಳು ಮೂಗು ಥರ ಮಕ್ಕಡ ಏನೂ ಹಾಕಿಲ್ಲ. ಇನ್ನು ಇದೇ ಕರುಗಳಲ್ಲಿ ರಾಮ ಎಲ್ಲ ಉದುರ್ತದೆ ನೋಡಿ, ಈ ಥರ ರಾಮ ಉದುರ್ತದೆ ಅಂತ ಕೇಳ್ತಾಯಿದ್ರಿ. ಇದು ರಾಮ ಉದ್ರೋಗಿರೋದಲ್ಲ, ಇದಿರೋದೇ ಹಾಗೆ. ಇಲ್ಲಿ ಮಾತ್ರ ಕೊಂಬು ಸುಡ್ಬೇಕಾರೆ ಕೊಂಬು ಸುಡ್ಸೋಕ್ಕೆ ಅಂದ್ಬಿಟ್ಟು ಇದೊಂಚೂರ ರಾಮ ಕಟ್ ಮಾಡಿದರೆ ಈ ಥರ ಆಗಿರ್ತದೆ, ಪೂರ್ತಿ ರಾಮ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರಿ. ನಿನ್ನೆ ಕಮೆಂಟ್ ಬಂದಿತ್ತು, ಅದಕ್ಕೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೇ ಅಪ್ಲೋಡ್ ಮಾಡೋಣ. ಅವ್ರಿಗೆ ಹೇಳಿದ್ದೀನಿ ಕಮೆಂಟಲ್ಲೇ, ಆದಷ್ಟು ಕಮೆಂಟ್ ಮಾಡಿದ್ರೆ ಅಲ್ಲೇ ಕಮೆಂಟಲ್ಲೇ ಉತ್ತರ ಕೊಡೋಕೆ ನೋಡ್ತೀನಿ. ಅಂತೂ ಅರ್ಥ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ವಿಡಿಯೋ ಮಾಡೋದು. ಅದಕ್ಕೆ ನೀವು ರಾಮ ಉದ್ರೋದಕ್ಕೆ 2 ಕಾರಣ ಇರ್ತದೆ. ಹೊಟ್ಟೆಲಿ ಹುಳ ಆಗಿದ್ರೂ ಕೂಡ ಮೈಯಿನ ರಾಮ ಉದುರುತ್ತೆ. ಇನ್ನು 2ನೇದು, ಈ ಥರ ಶೀತ ಆಗಿರ್ತದೆ. ಈಗ ಕೊಟ್ಟಿಗೆ ತೊಳೆದಿದ್ದೀವಿ, ಈ ಥರ ಶೀತ ಆಗಿರುತ್ತೆ. ಇನ್ನು ಸಂಜೆ ಗಂಟನೂ ಇದು ಆರೋದಿಲ್ಲ. ಇದೇ ಶೀತದಲ್ಲಿ ಇಲ್ಲೇ ಕಟ್ಟಾಕ್ತೀವಿ ಅಂದರೆ ರಾಮ ಮನ್ಗಿದ್ದಾಗ ರಾಮಗಳು ಕಿತ್ತೋಗೋ ಅಂಥ ಚಾನ್ಸಸ್ಸು ಇರುತ್ತೆ. ಮತ್ತು ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ, ಈ ಬಿಸಿಲಲ್ಲಿ ಕಟ್ಬೋದು, ಶೀತ ಇರೋ ಜಾಗದಲ್ಲಿ ಕಟ್ತಾನೆ ಇರ್ಬೋದು. ಅಂತೂ ನೀವು ಶೀತ ಇರೋ ಜಾಗದಲ್ಲೂ ಕಟ್ಟೋಕ್ಕಿಲ್ಲ, ಹೊರಗಡೆ ಬೇರೆ ಕಡೆ ಕಟ್ತೀವಿ ಅಂದರೂ ಕೂಡ ನೀವೇನಾರೇ ರಾಮ ಉದುರ್ತಾ ಐತೆ ಅನ್ನೋದಾದರೆ ಈ ಮೆಡಿಷನ್ ಮನೆ ಮದ್ದು ಅಂತ ಅಂದರೆ ಏನು ಮಾಡ್ಕೊಬೋದು ಅಂದರೆ, ಬೇವಿನ ಸೊಪ್ಪು, ಅರಿಶಿನದ ಪುಡಿ ಆಗ್ಬೋದು, ಅರಿಶಿನದ ಕೊಂಬೆ ಆಗ್ಬೋದು, ಮತ್ತು ಲೋಳೆ ಸರ. ಅಂದರೆ ಲೋಳೆ ಸರ ಅಂದರೆ ಏನಂತ ಹೇಳ್ತಾರೆ, ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಲೋಳೆ ಸರ ಅಂತೀವಿ. ಆಲೋವೆರಾ, ಬೇವಿನ ಸೊಪ್ಪು ಮತ್ತು ಅರಿಶಿನ 3ನೂ ಚೆನ್ನಾಗಿ ನೀವು ಪೇಸ್ಟ್ ಮಾಡ್ಕೊಂಬಿಟ್ಟು, ಸ್ವಲ್ಪ ಎಲ್ಲಿ ರಾಮ ಉದುರೋಗಿರ್ತದೆ ಅಲ್ಲಿ ಪೂರ್ತಿ ಅದನ್ನ ಹಾಕಬೇಕು. ಹಾಕಿ ಚೆನ್ನಾಗಿ ಪೇಸ್ಟ ಅಲ್ಲಿ ಅಷ್ಟು ಜಾಗಕ್ಕೂ ಇದು ಮಾಡಬೇಕು. ಅದು ಇನ್ಫೆಕ್ಷನ್ ಆದರೂ ಕೂಡ ಆ ಥರ ಇದಾಗಿರ್ತದೆ.
ಆಗ ನೀವು ಆ ಥರ ಹಾಕೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಹೋಯ್ತದೆ. ಇನ್ನು ಒಂದು ದಿವಸ ಅಥವಾ ದಿವಸ ಏನು ಮಾಡಬೇಕು, ಅದನ್ನ ಬೇರೆ ಬೇರೆ ತೊಳೆದ್ಬಿಟ್ಟು ಹಾಕ್ಬೋದು. ಇಲ್ಲಾಂದರೆ ತೊಳೆಯೋಕ್ಕಿಲ್ಲ ನಾವು ಹಾಗೆ ಹಾಕ್ತೀವಿ ಅಂದ್ರೂ ಅದ್ರ ಮೇಲೆ ಹಾಕ್ಬೋದು, ಅದೇನು ತೊಂದರೆ ಆಗೋದಿಲ್ಲ. ಅಂದರೆ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆಯಲ್ಲಿ ಸೀಟ್ಬಿಟ್ಟು ಹಾಕಿದ್ರೆ ಅದು ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ. ಮತ್ತು ಅಂಥ ಇನ್ಫೆಕ್ಷನ್ ಆಗಿರೋನ ದಿವಸ ತೊಳೆಯೋಕ್ಕೂ ಹೋಗಬಾರ್ದು. ಕರುಗಳೇ ಆಗಲಿ ಹಸುಗಳನ್ನೇ ಆಗಲಿ ದಿವಸ ತೊಳೆಯೋದ್ರಿಂದ ಚರ್ಮದಲ್ಲಿ ಏನಿರ್ತದೆ ಅದು ಹೋಗುತ್ತೆ. ಮತ್ತು ಅದು ಹೋಗೋದ್ರಿಂದ ಏನಾಗುತ್ತೆ, ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಜಾಸ್ತಿ ತೊಳೆಯೋಕೆ ಹೋಗಬೇಡಿ ಅಂಥವ. ಆದಷ್ಟು ಅದಕ್ಕೆ ಏನು ಮೆಡಿಷನ್ ಹಾಕ್ಬೇಕು ಅದು ಬೇರೆ ಹೇಳಿದ್ನಲ್ಲ ಈಗ, ಅದು ಹಾಕಿ ಹೊಟ್ಟೆ ಹುಳಕ್ಕೆ ಮಾತ್ರ ಕೊಟ್ಟರು ಅದು ರೋಮ ಉದುರ್ತಾ ಇರ್ತದಲ್ಲ ಅದು ಉದುರೋದಿಲ್ಲ. ಏಕೆಂದರೆ ಹೊಟ್ಟೆಲಿ ಹುಳ ಜಾಸ್ತಿ ಆಯಿತು ಅಂದರೆ ಹಂಗಾದರೂ ಕೂಡ ರೋಮ ಉದುರುತ್ತೆ. ಕರುಗಳು ಎಷ್ಟು ಕರುಗಳವೆ ಅಂತ ಕೇಳಿದ್ರಿ. ಈ ಸದ್ಯಕ್ಕೆ ಹಾಲು ಕುಡ್ಸೋ ಅಂಥವು ಇವೆರಡೇ ಕರುಗಳು. ಇವಕ್ಕೆಲ್ಲ ಏನು ಹಾಲು ಕೊಡ್ತಾಯಿಲ್ಲ. ಇದು ಜರ್ಸಿ ಕರ, ಇದು ಅಲೆ 5 ತಿಂಗಳು 5.5 ತಿಂಗಳಾಗೈತೆ. ಇದಕ್ಕೇನು ಹಾಲು ಕೊಡ್ತಾಯಿಲ್ಲ. ಇನ್ನು ಇದಕ್ಕೂ 5 ತಿಂಗಳು 6 ತಿಂಗಳೇ ಆಗೋಕ್ಕಾಯ್ತು. ಇದಕ್ಕೂ ಹಾಲು ಕೊಡ್ತಾಯಿಲ್ಲ ಈಗ. ಇದು ನಮ್ಮ ಗಂಗಾ ಇತ್ತಲ್ಲ, ಗಂಗನ ಮಗಳು ಬ್ರದರ್ ಗಂಗಾ. ಸುಮಾರು ದಿವಸದಿಂದ ವೀಡಿಯೋ ಕಾಣ್ತಾ ಇಲ್ವಲ್ಲ ಅಂದರೆ ಅದು ತುಂಬ ಹುಷಾರಿರಲಿಲ್ಲ, ಆಯ್ತಾ ಇರಲಿಲ್ಲ ಸಾಕೋಕ್ಕೆ. ಕಮರ್ಷಿಯಲ್ ಪರ್ಪಸ್ ಆಗಿ ನಾವೇನು ಸಾಕ್ತೀವಿ, ಹಂಗಾದ್ರೆ ನಾವು ಸಾಕೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅದೊಂದು ಹಸುನ ಕೊಟ್ಬಿಟ್ಟೆ. ಕೊಡೋದು ಬೇಡ ಅಂತಲೇ ಇದ್ದಿದ್ದು. ಆದರೆ ಇಲ್ಲಿ ಮನೆ ಹತ್ರ ನಮಗೆ ಮಳೆ ಜಾಗ ನೀಟಾಗಿಲ್ಲ, ಮತ್ತು ಎಲ್ಲ ಕಷ್ಟ ಅಂದ್ಬಿಟ್ಟು ಅದೊಂದು ಹಸು ಕೊಟ್ಟೆ. ಇನ್ನು ಇವೆರಡು ಕರುಗಳು ಹಾಲು ಕೊಡ್ತಾಯಿದ್ವಿ. ಇದಕ್ಕೂ ಇನ್ನು 3 ತಿಂಗಳು ತುಂಬಿದ ಮೇಲೆ ಇದಕ್ಕೂ ಹಾಲು ಕೊಡೋದಿಲ್ಲ ಮಾಯಿಂಗೆ. ಇನ್ನು ಛಾಯ ನಿಮಗೆ ಗೊತ್ತಿರ್ಬೋದು, ಈಗ 20 ದಿವಸದಲ್ಲಿ ಹುಟ್ಟಿರೋ ಅಂಥ ಕರು. ಅದಕ್ಕೆ ಇನ್ನು ಒಟ್ನಲ್ಲಿ ನಾನು 3 ತಿಂಗಳು ತುಂಬಿಸೋ ಗಂಟ ಚೆನ್ನಾಗಿ ಹಾಲು ಕುಡಿಸ್ತೀವಿ. 3 ತಿಂಗಳು ಚೆನ್ನಾಗಿ ಹಾಲು ಕುಡಿಸ್ಬಿಟ್ಟು ಆಮೇಲೆ 3 ತಿಂಗಳು ತುಂಬಿದ ಮೇಲೆ ಒಂದು ಟೈಮು ಒಂದು ಸ್ವಲ್ಪ ಕೊಟ್ಕೊಂಡು ಹಾಗೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕೊಡ್ಬೋದು. ನೋಡಿ, ಇದು ಸಾಯಿವಾಲ್ ಕ್ರಾಸು. ಅದೇ ನಮ್ಮ ಈ ಹಸುಂದು ಕರು, ಅದು ಸಾಯಿವಾಲ್ ಕ್ರಾಸು. 3 ಸತಿಲೂ ಹೋರಿಗರನ್ನೇ ಹಾಕಿತ್ತು, ಈ ಸತಿ ಹೆಣ್ಗರು ಹಾಕೈತೆ. ಏನಮ್ಮ? ಇನ್ನಿದು ಈ ಕರು ಹಾಕಿತ್ತಲ್ಲ ನಮ್ಮ ಹಸು, ಅದರದ್ದು. ಇನ್ನೂ ಹಸುಗಳಿಗೆ ಕರುಗಳಿಗೆ ಏನು ಮೇವು ಕೊಟ್ಟಿಲ್ಲ, ತಿಂಡಿ ಎಲ್ಲ ಕೊಟ್ಟಾಯಿತು. ಹಸುಗಳಿಗೆ ಈಗ ಮೇವು ತರಬೇಕು, ಜೋಳದ ಕಡ್ಡಿ ತರಬೇಕು. ಜೋಳದ ಕಡ್ಡಿ ತರೋದು ಅಂದರೆ ಇಲ್ಲೇ ಐತೆ, ಮಾತೆ ಕಡ್ಡಿ ಇಲ್ಲ. ಈಗ ಹೊಲದಲ್ಲಿ ಹಚ್ಚಿರೋ ಅಂಥ ಕಡ್ಡಿನೇ ಹಾಕ್ತಾಯಿದ್ದೀನಿ. ಮಳೆ ಎಷ್ಟು ಆಗೈತೆ ಅಂದರೆ ನೋಡ್ಬೋದು. ಜಾಗ ಎಲ್ಲ ತಿರ್ಗಾಡೋಕೆ ಆಗ್ತಾಯಿಲ್ಲ, ಅಷ್ಟು ಮಟ್ಟಿಗೆ ಈಗ ಶೀತ ಮಳೆಯಿಂದ ಗದ್ದೆಗಳು ಎಲ್ಲ ಇದಾಗೈತಿ. ಇನ್ನೆಲ್ಲ ಭತ್ತದ ನಾಟಿ ಸ್ಟಾರ್ಟ್ ಮಾಡ್ತಾರೆ, ಇನ್ನೆಲ್ಲ ಹಾಗೆ ಹಾಕಬೇಕು. ನಮ್ಮ ಕಡೆ ಎಲ್ಲವ ಇನ್ನು ಭತ್ತ ಎಲ್ಲನೂ ಹಾಗೆ ಹಾಕಿರೋರು ಇನ್ನೂ ಐತೆ. ಈ ಸದ್ಯಕ್ಕೆ ಮೇವು ಅಂದರೆ ಇದೇ ಜೋಳದ ಕಡ್ಡಿ ಇದೇ ಇರೋದು ಈಗ ಸದ್ಯಕ್ಕೆ. ಇದನ್ನೇ ಕುಯ್ದು ಹಾಕ್ತಾಯಿದ್ವಿ, ಇನ್ನೂ ಹೊಡೆಯಾಗಿಲ್ಲ, ಮೇವಿಲ್ಲ. ಈ ಮಳೆಗಾಲದಲ್ಲಿ ಬೆಳೆ ಹಾಕಿದ್ರು ಅದು ಸರಿಯಾಗಿ ಬರಲಿಲ್ಲ. ಎಲ್ಲೂ ತಗೊಳ್ಳೋಕ್ಕೂ ಈಗ ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡು ಹಸ್ಗಳು ಸಾಕ್ತೀವಿ ಅಂದರೆ ಅದು ಕಷ್ಟನೇ. ಆದಷ್ಟು ನಾವೇ ಮೇವು ಬೆಳ್ಕೊಂಡು ಹಾಕಿದ್ರೆ ಒಳ್ಳೆಯದು. ನನ್ನ ಪ್ರಕಾರ ಹೇಳಬೇಕು ಅಂದರೆ ನಾವು ಜೋಳದ ಕಡ್ಡಿ ಹಾಕಿ ನಾವು ಹಸ್ಗಳು ಸಾಕ್ತೀವಿ ಅಂದರೆ ಸ್ವಲ್ಪ ಲಾಸೇ ಆಗುತ್ತೆ ಅಂದ್ಕೋತೀನಿ. ಏನಕ್ಕೆ ಅಂದರೆ ಒನ್ ಟೈಮ್ ಜೋಳದ ಕಡ್ಡಿ ನಾವು ದುಡ್ಡು ಕೊಟ್ಟು ತಗೊಳ್ದೇ ಮನೆ ಹತ್ರನೇ ಬೆಳೆಸ್ಕೊಂಡ್ರು ಕೂಡ ಒನ್ ಟೈಮ್ ಜೋಳದ ಕಡ್ಡಿ ನಾವು ಹಾಕಬೇಕು. ಇನ್ನೊಂದು ಟೈಮು ಸೀಮೆ ಹುಲ್ಲು ಬೆಳೆಸ್ಕೊಂಡಿರ್ಬೇಕು. ಸೀಮೆ ಹುಲ್ಲಲ್ಲಿ ನೀವು ರೆಡ್ ನೇಪಿಯರ್ನಾರ ಬೆಳೆಸ್ಕೊಳ್ಳಿ, ಯಾವ್ದು ನಿಮ್ಗೆ ಅನುಕೂಲ ಆಗುತ್ತೆ ಅದು. ನನ್ನ ಪ್ರಕಾರ ಕೊಂಬು ನೇಪಿಯರ್ ಸೂಪರ್, ಅದು ಒಳ್ಳೆಯದಾಗುತ್ತೆ. ಮತ್ತು ಬೇಕು ಅಂದರೆ ಅದು ನೀವು ಜೋಳದ ಕಡ್ಡಿ ಜೊತೆ ಮಿಕ್ಸ್ ಮಾಡಿ ಸೈಲೇಜ್ನೂ ಮಾಡ್ಕೊಬೋದು. ಹೆಚ್ಚಾಗಿರ್ತದೆ ಕೊಂಬು ನೇಪಿಯರು ಅಂದರೆ, ಅದು ಸೈಲೇಜ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಯಾವುದು ನಿಮ್ಗೆ ಅನುಕೂಲ ಆಗುತ್ತೆ ಅದು ಬೆಳ್ಕೊಂಡು ಒಳ್ಳೆಯದು. ನಾನು ಹೇಳೋದಾದರೆ ಜೋಳದ ಕಡ್ಡಿ ಒನ್ ಟೈಮ್ ಆಗೋಷ್ಟು ಜೋಳದ ಕಡ್ಡಿ ಬೆಳ್ಕೊಂಡು ಒನ್ ಟೈಮ್ ಸೀಮೆ ಹುಲ್ಲು ಕೊಟ್ಕೊಂಡ್ರೆ ಭಾರಿ ಒಳ್ಳೆಯದು. ಅದರಲ್ಲೂ ಹಾಲು ಬರ್ತದೆ, ಏನು ಹಾಲು ಬರೋಕ್ಕಿಲ್ಲ ಅನ್ನೋಂಗಿಲ್ಲ. ಮಾಮೂಲಿ ಹಸ್ಗಳು ಜೋಳದ ಕಡ್ಡಿ ಹಾಕಿದ್ರು ಸೀಮೆ ಹುಲ್ಲು ಹಾಕ್ಕೊಂಡ್ರು ತಿಂಡಿ ಕೊಡೋದು ಕೊಡಲೇಬೇಕು. ಹಾಗಾಗಿ ನಾನು ಹೇಳೋದು ಸೀಮೆ ಹುಲ್ಲಿಗೆ ಜಾಸ್ತಿ ಬೆಳೆಸ್ಕೊಳಕ್ಕೆ ನೋಡಿ. ಹೆಚ್ಚಪ್ ಹಸ್ಗಳು ಸಾಕಿರೋರು ಅಥವಾ ಮಾಮೂಲಿ ಹಸ್ಗಳನ್ನೇ ಸಾಕಿರೋರು ಯಾರಾಗಲಿ ಸೀಮೆ ಹುಲ್ಲು ಬೆಳೆಸ್ಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಉದ್ದೇಶ. ಹಸ್ಗಳು 3 ಮನ್ಗವೆ. ಈಗ ಹಸ್ಗಳಿಗೆಲ್ಲ ಜೋಳದ ಕಡ್ಡಿ ತರಬೇಕು. ಅಲ್ಲೇ 9 ಗಂಟೆ ಆಯಿತು, ಇನ್ನೂ ಹಸ್ಗಳಿಗೇನು ಮೇವು ತಂದಿಲ್ಲ. ಮೇವು ಹಾಕಬೇಕು. ಮೇವು ಇಲ್ಲೇ ಅಲ್ವಾ ಸಡನ್ನಾಗಿ ಹಸ್ಗಳಿಗೆ ಮಾತ್ರ, ಇಷ್ಟಕ್ಕೆ ಮಾತ್ರ 7 ಹಸ್ಗಳಿಗೆ ಆ 1-2 ಕರುಗಳಿಗೆ ಮಾತ್ರ ಮೇವು. ಇನ್ನು ಈ ಕರುಗಳೆಲ್ಲ ನಿಮಗೆ ಗೊತ್ತಿರ್ಬೋದು, ಇವೆಲ್ಲನೂ ಮೇಯಕ್ಕೆ ಬಿಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಈಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಹಾಕ್ಬೇಕು. ಇಲ್ಲಿಗೂ ಕಾಂಕ್ರೀಟ್ ಹಾಕೋಣ ಅಂದ್ಬಿಟ್ಟು ಮಾಡಿದ್ದು, ಅಷ್ಟೊತ್ತು ಮಳೆಗಾಲ ಸ್ಟಾರ್ಟ್ ಆಯಿತು. ಎಲ್ಲೂ ಮಣ್ಣು ಎರ್ಸೋಕ್ಕಾಗಿಲ್ಲ, ಏನಿಲ್ಲ. ನೋಡಿ ಈ ಥರ ಆಗೈತೆ ಜಾಗ. ಮಳೆ ಸಿಕ್ಕಾಬಿಟ್ಟೆ ಮಳೆ, ದನ ಕರ ತಿರ್ಗಾ ಜಾಗದಲ್ಲಾದರೆ ಈ ಥರ ಇರುತ್ತೆ. ಈ ಕರುಗಳೆಲ್ಲನೂ ಹೊಡ್ಕೊಂಡೋಗಿ ಫಾರೆಸ್ಟಿಗೆ ಕಟ್ಟಾಕಿ, ಇಲ್ಲಾಂದರೆ ಬುಟ್ಟು ಮೇಯಿಸಿ ಒಂದು ಸ್ವಲ್ಪ ಹೊತ್ತು ಕಟ್ಟಾಕ್ಬಿಟ್ಟು ಬರಬೇಕು. ನೋಡಿ, ಇದೇ ರೀತಿ ಹೈನುಗಾರಿಕೆ ಬಗ್ಗೆ ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನನಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿ ಕೊಡ್ತೀನಿ. ನೋಡಿ, ಇನ್ನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನೇ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಇನ್ನೂ ವೀಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ. ಥ್ಯಾಂಕ್ ಯು. ಇಷ್ಟೊತ್ತು ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ.